ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿ ದೊಡ್ಡ ಮಟ್ಟದ ಲಾಭ ಗಳಿಸಬೇಕು, ಪ್ರತಿ ತಿಂಗಳು ಕೈತುಂಬ ಬಾಡಿಗೆ ಆದಾಯ ಬರಬೇಕು ಅನ್ಕೊಂಡಿರುವಂತಹ ಭಾರತೀಯ ಹೂಡಿಕೆದಾರರಿಗೆ ಈಗ ದೊಡ್ಡ ಗೊಂದಲವೊಂದು ಎದುರಾಗಿದೆ. ಭಾರತದ ಪ್ರಮುಖ ನಗರಗಳಲ್ಲಿ ಪ್ರಾಪರ್ಟಿ ಖರೀದಿ ಮಾಡಬೇಕಾ ಅಥವಾ ಜಾಗತಿಕ ಹೂಡಿಕೆಯ ಹಬ್ ಆಗಿ ಹೊರಹೊಮ್ಮತಾ ಇರುವಂತಹ ದುಬೈನಲ್ಲಿ ಹಣ ಹೂಡಿಕೆ ಮಾಡಬೇಕಾ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ. ಭಾರತೀಯ ರೂಪಾಯಿ ಮೌಲ್ಯದ ಏರಿಳಿತ ಮತ್ತು ದುಬೈನ ಆಕರ್ಷಕ ತೆರಿಗೆ ರಿಯಾಯಿತಿ ಏನಿದೆ, ಈ ನೀತಿಗಳಿಂದಾಗಿ ಮಧ್ಯಮ ಮತ್ತು ಶ್ರೀಮಂತ ವರ್ಗದ ಹೂಡಿಕೆದಾರರು ತೀವ್ರ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಹೂಡಿಕೆ ಮಾಡಿದ ಹಣಕ್ಕೆ ಎಲ್ಲಿ ಅತಿ ಹೆಚ್ಚು ರಿಟರ್ನ್ ಸಿಗುತ್ತೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದುಬೈನ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಹಿಂದೆಂದೂ ಇಲ್ಲದಷ್ಟು ವೇಗವಾಗಿ ಮುನ್ನುಗ್ತಾ ಇದೆ. ಭಾರತದ ಮುಂಬೈ, ದೆಹಲಿ ಅಥವಾ ಬೆಂಗಳೂರಿನ ಐಷಾರಾಮಿ ಪ್ರದೇಶಗಳಲ್ಲಿ ಒಂದು ಫ್ಲಾಟ್ ಖರೀದಿಸುವ ದುಡ್ಡಿನಲ್ಲಿ ಮುಂಬೈನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿರುವಂತಹ ಅಪಾರ್ಟ್ಮೆಂಟ್ ಅಥವಾ ವಿಲ್ಲಾವನ್ನೇ ಖರೀದಿ ಮಾಡಬಹುದಾದಂತಹ ಪರಿಸ್ಥಿತಿ ಇದೆ. ಇದು ಹೀಗೆ ಮುಂದುವರೆದ್ರೆ ಭಾರತದ ಶ್ರೀಮಂತರು ತಮ್ಮ ಹೂಡಿಕೆಯನ್ನ ಸಂಪೂರ್ಣವಾಗಿ ದುಬೈ ಕಡೆಗೆ ವರ್ಗಾಯಿಸಿದ್ರೂ ಕೂಡ ಅಚ್ಚರಿ ಇಲ್ಲ. ಭಾರತದ ಮೆಟ್ರೋ ಸಿಟಿಗಳಲ್ಲಿ ಪ್ರಾಪರ್ಟಿ ಬೆಲೆ ಗಗನಕ್ಕೇರ್ತಾ ಇದೆ. ಅಲ್ಲಿನ ಬರುವಂತಹ ಲಾಭ ಏನಿದೆ, ಬಾಡಿಗೆಯ ಆದಾಯ ಏನಿದೆ, ಅದು ಮಾತ್ರ ತುಂಬಾ ಕಡಿಮೆ ಇದೆ. ಇನ್ನು ಮುಂಬೈನಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ಖರೀದಿಸಿದ್ರು ಕೂಡ ಅಲ್ಲೂ ಕೂಡ ಬರುವಂತಹ ರಿಟರ್ನ್ಸ್ ನೋಡಿ ಹೂಡಿಕೆದಾರರು ಬೇರೆ ದಾರಿ ಇಲ್ಲದೆ ದುಬೈನತ್ತ ಮುಖ ಮಾಡ್ತಿದ್ದಾರೆ. ಮನೆ ಆಸ್ತಿಯನ್ನ ಮಾರಿ ಅಥವಾ ಬಿಸ್ನೆಸ್ ಲಾಭವನ್ನ ಭಾರತದಲ್ಲೇ ಹೂಡ್ತಾ ಇದ್ದವರ ಪಾಲಿಗೆ ದುಬೈನ ಆಕರ್ಷಕ ರಿಯಲ್ ಎಸ್ಟೇಟ್ ಆಫರ್ಗಳು ದೊಡ್ಡ ಪೈಪೋಟಿಯನ್ನ ನೀಡ್ತಾ ಇದೆ. ಇನ್ನು ಸಂಖ್ಯೆಗಳ ಲೆಕ್ಕಾಚಾರವನ್ನ ನೋಡಿದ್ರೆ ಹೂಡಿಕೆದಾರರು ದುಬೈ ಕಡೆ ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಭಾರತದ ಪ್ರಮುಖ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಮೇಲಿನ ವಾರ್ಷಿಕ ಬಾಡಿಗೆ ದರ ಏನಿದೆ ಅದು ಕಡಿಮೆ ಆಗಿದೆ. ಕೇವಲ 2% ಆಸುಪಾಸಿನಲ್ಲಿದೆ. ಆದರೆ ದುಬೈಯಲ್ಲಿ ಇದೇ ಬಾಡಿಗೆಯ ಪ್ರಮಾಣ ಏನಿದೆ ಅದು ಬರೋಬ್ಬರಿ 7% ತಲುಪಿದೆ. ಇದರ ನೇರ ಪರಿಣಾಮ ಬೀರ್ತಾ ಇರೋದು ಹೂಡಿಕೆದಾರರ ಜೇಬಿನ ಮೇಲೆ. ಅತ್ತ ಭಾರತದಲ್ಲಿ 1 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ ಇಲ್ಲಿನ ಬಸ್ಸು ಮೆಟ್ರೋ ಖರ್ಚಿಗೆ ಏನಾಗುತ್ತೆ ಅದಕ್ಕೆ ಮಾತ್ರ ಸಾಕಾಗುತ್ತೆ, ಬಾಡಿಗೆ ಸಿಗುವಂತಹ ಪರಿಸ್ಥಿತಿ ಇದೆ. ಇತ್ತ ದುಬೈನಲ್ಲಿ ಅದೇ ಹಣಕ್ಕೆ ಕೈತುಂಬ ಆದಾಯ ಬರುತ್ತೆ. ದುಬೈಯಲ್ಲಿ ಹೂಡಿಕೆ ಮಾಡೋದ್ರಿಂದ ಸಿಗುವಂತಹ ಲಾಭಾಂಶಕ್ಕೆ ಯಾವುದೇ ರೀತಿಯ ಆದಾಯ ತೆರಿಗೆ, ಟ್ಯಾಕ್ಸ್ ಫ್ರೀ ಇನ್ಕಮ್ ಇರೋದ್ರಿಂದ ಅಲ್ಲಿ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ಹೀಗಾಗಿ ಭಾರತದಲ್ಲಿ ತೆರಿಗೆ ಕಟ್ಟಿ ಸುಸ್ತಾಗ್ತಾ ಇರುವಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ದುಬೈ ಸ್ವರ್ಗದಂತೆ ಕಾಣ್ತಾ ಇದೆ. ಇನ್ನು ಭಾರತದ ಮಾರುಕಟ್ಟೆ ಮೌಲ್ಯ ಹೆಚ್ಚುತ್ತಾ ಇದ್ರೂ ಕೂಡ ಅದು ಕೇವಲ ಪ್ರಾಪರ್ಟಿ ಬೆಲೆಯ ಏರಿಕೆಯಾಗಿ ಮಾತ್ರ ಉಳಿದಿಲ್ಲ. ಅದು ಮಧ್ಯಮ ವರ್ಗದವರು ಖರೀದಿಸುವಂತಹ ಸಾಮರ್ಥ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ರಿಯಲ್ ಎಸ್ಟೇಟ್ ತಜ್ಞರು ಹೇಳುವಂತಹ ಪ್ರಕಾರ ಹಣದುಬ್ಬರ ಮತ್ತು ಗೃಹ ಸಾಲದ ಬಡ್ಡಿ ದರ ಹೆಚ್ಚಾಗಿರೋದ್ರಿಂದ ಭಾರತದಲ್ಲಿ ಸ್ವಂತ ಮನೆ ಖರೀದಿಸೋದು ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಇನ್ನು ಒಂದ್ಸರಿ ಫ್ಲಾಟ್ಗೂ ಕೂಡ ಕೋಟ್ಯಾಂತರ ರೂಪಾಯಿಯಷ್ಟು ಕೇಳ್ತಾ ಇರೋದ್ರಿಂದ ಹೂಡಿಕೆದಾರರು ಅಷ್ಟೊಂದು ಹಣಕ್ಕೆ ಯೋಗ್ಯವಾದಂತಹ ರಿಟರ್ನ್ಸ್ ಸಿಗುತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್ ಅಲ್ಲಿದ್ದಾರೆ. ಇದರ ನಡುವೆ ದುಬೈ ಸರ್ಕಾರ ಗೋಲ್ಡನ್ ವೀಸಾ ರೂಲ್ಸ್ ಗಳನ್ನ ಭಾರತೀಯ ಹೂಡಿಕೆದಾರರಿಗೆ ಪೂರಕವಾಗಿ ಬದಲಾಯಿಸ್ತಾ ಇರೋದು ಮತ್ತು ಅಲ್ಲಿನ ಪ್ರಾಪರ್ಟಿ ಖರೀದಿಸಿದ್ರೆ ದೀರ್ಘಾವಧಿ ವಾಸದ ಹಕ್ಕು ಸಿಗ್ತಾ ಇದೆ ಅನ್ನುವಂಥ ಆಫರ್ಗಳೇನಿದೆ ಇದು ಹೂಡಿಕೆದಾರರನ್ನ ಮತ್ತಷ್ಟು ಸೆಳೀತಾ ಇದೆ. ಇನ್ನು ಹೂಡಿಕೆದಾರರು ಕೇವಲ ವಸತಿ ಸಮುಚ್ಚಯಗಳ ಮೇಲೆ ಮಾತ್ರ ಅಲ್ಲ, ಕಮರ್ಷಿಯಲ್ ಪ್ರಾಪರ್ಟಿಗಳು, ಗೂಡ್ಸ್ ಗೋದಾಮುಗಳು ಮತ್ತು ರೆಸ್ಟೋರೆಂಟ್ ಜಾಗಗಳ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಭಾರತದಲ್ಲಿ ರಿಯಲ್ ಎಸ್ಟೇಟ್ ನಿಯಮಗಳು ಇದ್ರೂ ಕೂಡ ಸಹ ಆ ಪ್ರಾಜೆಕ್ಟ್ಗಳು ಸಮಯಕ್ಕೆ ಸರಿಯಾಗಿ ಮುಗಿಯದೆ ಹಣ ಸಿಲುಕಿಕೊಳ್ಳುವಂತಹ ಭಯ ಇದೆ. ಆದರೆ ದುಬೈಯಲ್ಲಿ ಕಠಿಣ ಕಾನೂನುಗಳಿರೋದ್ರಿಂದ ಬಿಲ್ಡರ್ಸ್ಗಳು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿರುವಂತಹ ಹೆತ್ತವರು ಅಥವಾ ಉದ್ಯಮಿಗಳು ಇಲ್ಲಿನ ಪ್ರಾಪರ್ಟಿಯೇ ಬೆಸ್ಟ್ ಅಂತ ಅನ್ಕೊಂಡಿದ್ದಾರೆ. ಆದರೆ ಜಾಗತಿಕ ಮಟ್ಟದ ಆದಾಯವನ್ನ ತಂದುಕೊಡುವಲ್ಲಿ ದುಬೈ ಮಾರುಕಟ್ಟೆ ಭಾರತದ್ಗಿಂತ ಮೇಲ್ಪಟ್ಟು ಇದೆ ಅಂತ ಹೇಳಿ ಈಗಿನ ಜನರೇಷನ್ ಅವರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ದುಬೈ ರಿಯಲ್ ಎಸ್ಟೇಟ್ ನೀಡ್ತಾ ಇರುವಂತಹ ಭಾರಿ ರಿಟರ್ನ್ಸ್ ಏನಿದೆ ಭಾರತೀಯ ಪ್ರಾಪರ್ಟಿ ಮಾರುಕಟ್ಟೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭವಿಷ್ಯದ ದೊಡ್ಡ ಭರವಸೆಯೊಂದಿಗೆ ಹೂಡಿಕೆ ಮಾಡುವವರಿಗೆ ಭಾರತದಲ್ಲಿ ಹೂಡಿಕೆ ಸಾಧಾರಣ ಲಾಭವನ್ನ ಕೊಡ್ತಾ ಇದೆ. ಅದೇ ಹೂಡಿಕೆ ದುಬೈಗೆ ಹೋಗಿ ಕಟ್ಟಿದ್ರೆ ತೆರಿಗೆ ರಹಿತ ಇರೋದ್ರಿಂದ ದೊಡ್ಡ ಆದಾಯವನ್ನ ಗಳಿಸಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಿನ ಜನಸಂಖ್ಯೆ ಇದೆ. ಒಟ್ಟಾರೆಯಾಗಿ ಭಾರತದ ಹೂಡಿಕೆಗೆ ಸಹಕಾರಿಯಾಗುವಂತಹ ರೀತಿಯಲ್ಲಿ ಆದ್ರೆ ಇಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಹೆಚ್ಚಳ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಭಾರತ ಈ ಕುರಿತು ಬದಲಾವಣೆಯನ್ನ ಮಾಡಿಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್
ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.